ನಾನು ಇಲ್ಲಿಯವರೆಗೆ ಕಂಟೈನರ್ ಬಿಡಲಿಕ್ಕೆ ಬರಲಿಲ್ಲ. ಇದನ್ನು ನಾನು ತೊಗೊಳ್ಳೋದಿಲ್ಲ ಆಯಿತಾ. ಇದು ತುಂಬ ಕಮ್ಮಿ ಆಯಿತಾ ಅಂತ. ನನ್ನ ಹತ್ರ ತುಪ್ಪ ಜಾಸ್ತಿ ಉಂಟು. ಗಾಡಿಯಲ್ಲಿ ಇಡಲಿಕ್ಕೆ ತುಂಬ ಡೇಂಜರ್ ಆಯಿತಾ. ಇದು ಹನಿ ಬರ್ತದಲ್ವಾ ತುಪ್ಪದ್ದು, ಅದು ಬೇಡ. ನಾನು ಫಸ್ಟ್ ನೋಡೋದು ಶುಗರ್ ಎಷ್ಟು ಹಾಕಿದ್ದಾರೆ ಅಂತ ಆಯಿತಾ. ತಿಂತ ಇದ್ದೆ, ನನಗೆ ಕೂಡ ಹುಚ್ಚು ಇತ್ತು ಮ್ಯಾಗಿದ್ದು. ನೀರಿನ ಹೆಸರಲ್ಲಿ ಏನೆಲ್ಲ ಉಂಟು ಮಾರೆ. ಇದೆಲ್ಲ ಕಸ ಕಡ್ಡಿಗಳು ನೋಡಿ. ಅದು ನಿಮಗೆ ಬಿಟ್ಟದ್ದು ಹೇಗೆ ಉಪಯೋಗಿಸಬೇಕಂತ. ನಾನು ನನ್ನ ಸಂಬಂಧಿಕರಿಗೂ ಹೇಳಿದ್ದೇನೆ, ನಿಮಗೆ ಬೇಜಾರಾದರೆ ನನಗೆ ಅಂದರೆ ಹಾಲಿದ್ದು ಒಂದು ಪ್ಯಾಕೆಟಲ್ಲಿ ತೋರಿಸ್ತೇನೆ, ನಿಮಗೆ ತೋರಿಸ್ಲಿಕ್ಕೆ ಉಂಟು ನೋಡಿ. ಒಂದು ತೆಗೆದು ತೋರಿಸ್ತೇನೆ. ನನ್ನ ಹೊಟ್ಟೆಗೆ ಹಾಕ್ಲಿಕ್ಕಿಲ್ಲ ಇದನ್ನು. ಮಕ್ಕಳದ್ದು ಆರೋಗ್ಯ ಹಾಳಾಗೋದು ಫಸ್ಟ್ ಪೋಷಕರಿಂದಲೇ. ಹೌದು, ಸೂಪರ್ ಮಾರ್ಕೆಟಲ್ಲಿ ಅದನ್ನು ತಗೊಳ್ತೇನೆ. ಇದು ಯಾವ ಬಾವಿಯಿಂದ ಹೊರಗೆ ತಂದದ್ದು ಮಾರು. ಇಷ್ಟು ದೊಡ್ಡದು ಬೀಟ್ರೂಟ್ ಆಗ್ತದ. ಇದು ವಾಟರ್ ಮೆಲನ್ ಎಂತ ಮಾರು ಇದು. ಆದರೆ ನಿಮಗೆ ಅಷ್ಟು ಹಸಿವಾದರೆ ತಗೊಳ್ಳಿ, ಎಷ್ಟು ಬೇಕು ಅಷ್ಟು ಕುಡಿಯೋದು ಬೇಡ, ಲಿಮಿಟಲ್ಲಿ ಇರಲಿ. ಎಲ್ರಿಗೂ ನಮಸ್ಕಾರ. ನೋಡಿ, ನಾನು ಈಗ ಉಡುಪಿಗೆ ಬಂದಿದ್ದೇನೆ. ಕಾರಣ ಏನಂದರೆ, ನಾನು ಜೇನು ತುಪ್ಪ ಅದನ್ನು ತುಂಬಿಸಲಿಕ್ಕೆ ನನ್ನ ಹತ್ರ ಏನು ಕೂಡ ಇಲ್ಲ. ಅಂದರೆ ಸ್ಟೀಲಿದ್ದು ಪಾತ್ರೆ ಉಂಟಾಯ್ತಾ, ಆದರೆ ನಾನು ಗ್ಲಾಸಿದ್ದು ಪಾತ್ರೆ ಉಂಟಲ್ವ ಅದರಲ್ಲಿ ಇಡುವ ಅಂತ ಡಿಸೈಡ್ ಮಾಡಿದ್ದೇನೆ. ಸ್ಟೀಲಿದ್ರಾದರೆ ಮೇಲೆ ಕಡೆಯಿಂದ ಮಾತ್ರ ನೋಡಲಿಕ್ಕೆ ಆಗ್ತದೆ. ಇದು ಗ್ಲಾಸಿನ ಕಂಟೈನರಲ್ಲಿ ಇಟ್ಟರೆ ಎಷ್ಟು ವರ್ಷ ತನಕ ಏನು ಚೇಂಜಸ್ ಆಗ್ತದೆ ಅಂತ ಒಂದು ಸಲ ನೋಡಲಿಕ್ಕೆ ಆಗ್ತದೆ ಅಂತ. ಹೌದು, ದೊಡ್ಡದು ವಿಷಯ ಏನಲ್ಲ. ಅದರದ್ದು ಸೂಕ್ಷ್ಮತೆಗಳನ್ನು ಕಾಣಲಿಕ್ಕೆ ಹೇಗೆ ಏನಾಗ್ತದೆ, ನಾನು ತೆಗೆದ ಜೇನುತುಪ್ಪ ಇಲ್ಲಿಯವರೆಗೆ ಉಳಿತದೆ ಅಥವಾ ಹುಳಿ ಬರ್ತದ ಎಂಥದ್ದು ಆಗ್ತದೆ ಅಂತ ಅಟ್ಲೀಸ್ಟ್ ಕಣ್ಣಿನಲ್ಲಿ ಅಂದರೆ ದೃಷ್ಟಿಯಲ್ಲಿ ಎಷ್ಟು ಎಲ್ಲಿಯವರೆಗೆ ಏನಾಗ್ತದೆ ಅಂತ ನೋಡಲಿಕ್ಕೆ ಅಂತ ಇಷ್ಟೆಲ್ಲ ನಾಟಕ ಮಾಡೋದು. ಬನ್ನಿ ಹೋಗುವ. ಬಂತು. ಮತ್ತು ಎಂತ ಗೊತ್ತುಂಟು, ಬೇರೆ ಸಾಮಗ್ರಿಗಳು ತಗೊಳ್ಳಿಕ್ಕೆ ಉಂಟು, ಚಿಕ್ಕ ಚಿಕ್ಕ ಸಾಮಗ್ರಿಗಳು. ಅದಕ್ಕೆ ಅದನ್ನು ಕೂಡ ಏನಾಗ್ತದೆ ಅಂತ ನೋಡುವ. ಅಂದರೆ ನಿಮಗೆ ಕೂಡ ಹೇಳ್ತೇನೆ, ಆರೋಗ್ಯ ದೃಷ್ಟಿಯಲ್ಲಿ ಶಾಪಿಂಗ್ ಮಾಡುವಾಗ ಏನು ಮಾಡಬೇಕು, ಏನೆಲ್ಲ ನೋಡಬೇಕಂತ ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮಗೆ ಒಂದು ಸರಿ ತೋರಿಸ್ತೇನೆ ಅಷ್ಟೇ, ಬೇರೆ ಎಂತ ಕೂಡ ಅಲ್ಲ. ಹೌದು, ನಾನು ಪಾಯಿಂಟಿಗೆ ಬರೋದಿಲ್ಲ ಮಾತನಾಡುವಾಗ. ಉಲ್ಟಾ ಪಲ್ಟಾ ಅಂದರೆ ಸಿಕ್ಕ ವಿಷಯಗಳನ್ನು ಮಧ್ಯದಲ್ಲಿ ಹಾಕ್ತೇನೆ. ಹೌದು, ಅದು ಗೊತ್ತುಂಟು. ಆದರೆ ನನಗೆ ಮಾತನಾಡಲಿಕ್ಕೆ ಕರೆಕ್ಟ್ ಬರೋದಿಲ್ಲ ಅಲ್ಲ ಕನ್ನಡ, ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ತೇನೆ. ನನ್ನ ಮಾತೃಭಾಷೆಯಲ್ಲಿ ಮಾತನಾಡಿದರೆ ಅಲ್ಲಿಗೆ ಪಾಯಿಂಟಲ್ಲಿ ಹೇಳಿ ಮುಗಿಸಿ ಬಿಡ್ತೇನೆ. ಆದರೆ ಹೀಗೆ ಮಾತನಾಡುವಾಗ ಸ್ವಲ್ಪ ಗಡ್ಬಡ್ ಆಗ್ತದೆ, ಅದಕ್ಕೆ ಕ್ಷಮಿಸಿ. ನಾನು ಇಲ್ಲಿಯವರೆಗೆ ಕಂಟೈನರ್ ಬಿಡಲಿಕ್ಕೆ ಬರಲಿಲ್ಲ. ಅದಕ್ಕೆ ಕಂಟೈನರ್ ಸಿಕ್ಕಿತು. ಇಲ್ವಾ, ಇದು ಪ್ಲಾಸ್ಟಿಕ್ ಇದ್ದು. ಇದು ಪ್ಲಾಸ್ಟಿಕ್ ಕಂಟೈನರ್. ಇಲ್ಲಿ ಪಾತ್ರೆ ಸೆಕ್ಷನಲ್ಲಿ ಈಗ ನಮಗೆ ಗ್ಲಾಸ್ ಇದ್ದು ಕಂಟೈನರ್ ಹುಡುಕಬೇಕು. ಒಂದು ಹೇಳ್ತೇನೆ, ಸೂಪರ್ ಮಾರ್ಕೆಟಲ್ಲಿ ಈ ಪಾತ್ರೆ ಎಲ್ಲ ಮಾರ್ತಾರಲ್ವ, ಇದನ್ನು ನಾನು ತಗೊಳ್ಳೋದಿಲ್ಲ ಆಯಿತಾ. ಕಾರಣ ಏನಂದರೆ, ಇದು ಅಷ್ಟು ಒಳ್ಳೆ ಮೆಟೀರಿಯಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಹೇಗೆ ಅಂದರೆ, ನಾನು ಒಂದೆರಡು ಇದು ಟಿಫಿನ್ ತೊಗೊಂಡಿದ್ದೇನೆ ಆಯಿತಾ, ಇಲ್ಲಿಂದ ನೋಡಿ. ಈ ಟೈಪ್ ಇದಲ್ಲ, ಈ ಟೈಪ್ ಇದು ಇದನ್ನು ತೊಗೊಂಡಿದ್ದೆ ಆಯಿತಾ. ಅದು ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಿದೆ, ಅದು ಎಷ್ಟು ಒಳ್ಳೆಯದು ಉಂಟಂತ. ಅದು ಪಾತ್ರೆ ಮೆಟೀರಿಯಲ್, ಅದು ನಿಮಗೆ ಬೇರೆ ವೀಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ಆಯಿತಾ. ಅದು ಅಂದರೆ ಅಷ್ಟು ನಂಗೆ ಗೊತ್ತಿಲ್ಲ ಮಾರ, ಅಷ್ಟು ಒಳ್ಳೆಯದಾಗೋದಿಲ್ಲ. ಅದು ನೀವು ಬಿಸಿಯಾದ ಪದಾರ್ಥ ಹಾಕಲಿಕ್ಕೆ ಇಲ್ಲಿಂದ ತಗೊಳ್ಳುವ ಸ್ಟೀಲಿದ್ದು ಪಾತ್ರೆ ಬೇಡ. ಅಂದರೆ ಹೀಗೆ ಲೋಕಲಾಗಿ ಮಾರ್ತಾರಲ್ವ ನೋಡಿ, ಟ್ಯಾಗ್ ಇಲ್ಲದೆ, ಇದೆಲ್ಲ ಪರವಾಗಿಲ್ಲ. ಇದು ಪ್ರೆಸ್ಟೀಜ್, ಪಿಜನ್ ಇದೆಲ್ಲ ಕಂಪನಿದಲ್ವಾ, ಅದೆಲ್ಲ ನಾನು ಹೇಳಿದ್ದು. ಇದೆಲ್ಲ ಈಗ ರಾಶಿ ಬೀಳ್ತದೆ ಅಲ್ವಾ, ಈ ಪಾತ್ರೆಗಳನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಅದು ನಾನು ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಹೇಳ್ತೀನಿ ಯಾಕೆ ಅಂತ. ಬನ್ನಿ, ಈಗ ನಮ್ಮದು ಗಾಜಿಂದು ಬಾಟ್ಲಿ ಓಕೆ, ಒಂದು ಫೈನ್ ನೋಡಿ. ಒಂದು ಸಿಕ್ಕಿತ್ತು, ಇದು ತುಂಬ ಕಮ್ಮಿ ಆಯಿತಾ ಅಂತ. ನನ್ನ ಹತ್ರ ತುಪ್ಪ ಜಾಸ್ತಿ ಉಂಟು. 175 ಇದೇ ಪರವಾಗಿಲ್ಲ. ಇದು ನೋಡಿ, 1 ಲೀಟರ್ 175 ml ಆಯ್ತು, ಇದಾಗ್ಬೋದು. ಇದು ಕೆಲವು ಸರಿ ಬಾಯಿ ಇಲ್ಲಿ ಚೆಂದ ಕಾಣ್ತದೆ ಮಾರೆ, ಮತ್ತು ಮನೆಗೆ ಹೋಗಿ ನೀರು ಹಾಕುವಾಗ ಫುಲ್ಲು ಲೀಕ್ ಆಗ್ತದೆ. ಸೀನ್ ಅದೇ, ಎಲ್ಲಿ ಕ್ಲೀನ್ ಇರ್ತದೆ ಮನೆಯಲ್ಲಿ, ಈ ವಿಷಯನೇ ಬೇರೆ. ಮತ್ತು ನೋಡು ಎಂತ ಆಗ್ತಂತ. ನೆಕ್ಸ್ಟ್ ಕೆಳಗೆ ಹೋಗುವ. ನೋಡಿ, ಇದು
ಗಾಡಿಯಲ್ಲಿ ಇಡಲಿಕ್ಕೆ ತುಂಬ ಡೇಂಜರ್ ಆಯಿತಾ, ಯಾಕಂದರೆ ಯಾರು ಎ ಸಿಯಲ್ಲಿ ಫುಲ್ಲು ಡೋರ್ ಕ್ಲೋಸ್ ಮಾಡಿರ್ತೇವಲ್ವಾ, ಗಾಡಿಯಲ್ಲಿ ಇದರದ್ದು ಪರಿಮಳ ಅಷ್ಟು ಒಳ್ಳೆಯದಲ್ಲ ಹೇಳಬೇಕಾದ್ರೆ. ರೂಮಲ್ಲಾದರೆ ಪರವಾಗಿಲ್ಲ, ರೂಮು ದೊಡ್ಡದಾಗಿರ್ತದೆ, ಗಾಡಿ ಚಿಕ್ಕದಲ್ವಾ, ಅಂದರೆ ಸ್ಪೇಸ್ ಆ ಇದರಿಂದ ಅದರದ್ದು ಸ್ಮೆಲ್ ಸೀದಾ ನಿಮ್ಮ ಮೂಗಕ್ಕೆ ಹೋಗ್ತದೆ. ಗ್ರೀನ್ ಟೀ ಬೇಕು, ಗ್ರೀನ್ ಟೀ ಒಳ್ಳೇದಾಯ್ತಾ, ಕಾಫಿಗಿಂತ ಗ್ರೀನ್ ಟೀ ಬೆಟರ್. ಲಿಪ್ಟನ್ ಅಲ್ಲ, ಟೆಟ್ಲಿ ನೋಡಿ, ಇದು ಉಂಟು, ಇದು ಮತ್ತು ಟೆಟ್ಲಿ ಅಂತ ಉಂಟಾಯ್ತಾ, ನನಗೆ ಇದು ಇಷ್ಟ ಆಗ್ತದೆ ಲಿಪ್ಟಾನ್ಗಿಂತ. ಯಾಕಂದರೆ ಲಿಪ್ಟಾನ್ ನಂಗೆ ಗೊತ್ತಿಲ್ಲ, ಒನ್ ಟೈಪು ಅಷ್ಟು ಖುಷಿ ಆಗೋದಿಲ್ಲ ಕುಡಿಲಿಕ್ಕೆ. ಮತ್ತು ಇದರಲ್ಲಿ ಇದು ಹನಿ ಬರ್ತದಲ್ವಾ ತುಪ್ಪದ್ದು, ಅದು ಬೇಡ. ಯಾಕಂದರೆ ನಮಗೆ ಗೊತ್ತುಂಟು ತುಪ್ಪ ಬಿಸಿ ನೀರು ಏನಾಗ್ತದೆ ಅಂತ, ಅದು ಆಯುರ್ವೇದದ ಪ್ರಕಾರ ಅದು ಪಾಯ್ಸನ್ ಆಗ್ತದೆ ತುಪ್ಪ. ಆಯುರ್ವೇದ ಮತ್ತು ಯೋಗಿಕ್ ಅಂದರೆ ಯೋಗದಲ್ಲಿ ಕೂಡ ಹೇಳ್ತಾರೆ ತುಪ್ಪಕ್ಕೆ ಬಿಸಿ ನೀರು ಹಾಕಬೇಡಿ ಅಂತ. ನನಗೆ ಬೇರೆ ಫ್ಲೇವರ್ ಕಾಣ್ತಾ ಇಲ್ಲ. ತುಳಸಿ ಇದೆ ಅಂತ ಮಾರಿ, ಇದು ಹೊಸದು ತುಳಸಿ ಒರಿಜಿನಲ್. ನೋಡುವ ಈ ಟೈಮ್ ಇದನ್ನು ಟ್ರೈ ಮಾಡ್ತೇನೆ. 25 ಉಂಟು, ಓಕೆ ನೋಡುವ, ಇದನ್ನು ಟ್ರೈ ಮಾಡ್ತೇನೆ. ಮತ್ತೆ ಎಂತ ಬೇಕು, ಬಿಸ್ಕಿಟು ವೇಸ್ಟ್, ಅದರಲ್ಲಿ ಇರುವುದೇ ಶುಗರ್ ನೋಡಿ, ಇದು ಕೂಡ ವೇಸ್ಟ್. ಬೂಸ್ಟು, ಹಾರ್ಲಿಕ್ಸು, ಇದು ಕುಡಿಲಿಕ್ಕೆ ಖುಷಿ ಆಗ್ತದೆ ಅಷ್ಟೇ, ಮತ್ತೆ ಶುರು ಆಗ್ತದೆ ನೋಡಿ. ಇದು ಓಟ್ಸ್ ಸೆಕ್ಷನ್, ಓಟ್ಸಲ್ಲಿ ಇಷ್ಟು ಆಪ್ಷನ್ ಉಂಟು ಆಯಿತಾ. ಇದರಲ್ಲಿ ನಾನು ಯಾವುದು ಓಟ್ಸ್ ತಗೊಳ್ಳೋದು ಗೊತ್ತುಂಟಾ, ಇದು ರೆಗ್ಯುಲರ್ ಕ್ವೆಕ್ಕರ್ ಓಟ್ಸ್ ಆಯಿತಾ. ಕಾರಣ ಏನಂದರೆ ಇದರಲ್ಲಿ ಹಿಂದೆ ಇಂಗ್ರೀಡಿಯೆಂಟ್ಸ್ ನೋಡಿ ಏನೆಲ್ಲ ಹಾಕಿದ್ದಾರೆ ಅಂತ. ಇದರಲ್ಲಿ ಓದುವಾಗ ನಾನು ಫಸ್ಟ್ ನೋಡೋದು ಶುಗರ್ ಎಷ್ಟು ಹಾಕಿದ್ದಾರೆ ಅಂತ ಆಯಿತಾ. ಆ್ಯಡೆಡ್ ಶುಗರ್ 0, ಟೋಟಲ್ ಶುಗರ್ 1.8, ಅದು ಇದ್ದದ್ದೇ, ಅದು ಬೇರೆ ಬೇರೆ ಸಣ್ಣ ಸಣ್ಣ ಯಾವುದೆಲ್ಲ ಆ್ಯಡ್ ಮಾಡ್ತಾರೆ ಅದರಿಂದ ಬರ್ತದೆ. ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ತೇನೆ ನೋಡಿ. ಇಲ್ಲಿ ಒಂದುಂಟು, ಇದು ಅಮೆಝಾನಲ್ಲಿ ನಾನು ನೋಡಿದ್ದಾಯ್ತಾ, ಇದು ಒಳ್ಳೇದು ಉಂಟಂತ. ಅದು ಹೇಗೆ ಉಂಟಂತ ಗೊತ್ತಿಲ್ಲ. ಇದು ನನಗೆ ಇಷ್ಟ ಆಗೋದಿಲ್ಲ ಅಂದರೆ ಇದಕ್ಕೆ ಫ್ಲೇವರಿಂಗ್ ಉಂಟು, ಚಾಕೋ ಆಲ್ಮಂಡ್ ಅಂತ, ಇದು ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಇದನ್ನು ತೊಗೊಳ್ಳೋದಿಲ್ಲ ನೋಡಿ. ಮ್ಯಾಗಿ ತಿನ್ನುವವರು ಹೇಗೆ ತಿಂತೀರಾ ಮಾರೆ, ಅಂದರೆ ನಾನು ತಿಂತ ಇದ್ದೆ, ನನಗೆ ಕೂಡ ಹುಚ್ಚು ಇತ್ತು ಮ್ಯಾಗಿದ್ದು. ಮತ್ತು ಎಂತ ಅಂತ ಗೊತ್ತಿಲ್ಲ, ನನ್ನ ಬಾಡಿಗೆ ಮ್ಯಾಗಿ ತಿನ್ನುವ ಹುಚ್ಚು ಅಂದರೆ ಬೇಡ ಅಂತ ಆಯಿತು. ಅದರಲ್ಲಿ ಏನೆಲ್ಲ ಹಾಕ್ತಾರೆ ಅಂತ ಗೊತ್ತಾದ ಮೇಲೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿ ಹೇಳ್ತದೆ ಇನ್ನು ಕೂಡ ತಿನ್ನಬೇಡ, ಅದು ನಿನ್ನ ದೇಹಕ್ಕೆ ಒಳ್ಳೆಯದಲ್ಲ ಅಂತ. ಇಲ್ಲಿ ನೋಡಿ, ನೀರಿದು ಸೆಕ್ಷನ್ಗೆ ಬರಬೇಕು. ನೀರಿದು ಸೆಕ್ಷನಲ್ಲಿ ಯಾವ ಬ್ರ್ಯಾಂಡ್ ನೀರು ಒಳ್ಳೆಯದು ನೋಡಿ, ಬಿಸ್ಲೇರಿ ಇದು ಆದರೆ ಹೌದು ಬಾಟಲ್, ಅಂದರೆ ಇದು ಗೊತ್ತಿದ್ದ ಕಂಪೆನಿ ಬಿಸ್ಲೇರಿ. ಅಂದರೆ ನೀರಿದ್ದು ಬಾಟಲ್ ಅಂತ ಕೇಳುವಾಗ ಜಾಸ್ತಿ ಜನರು ಬಿಸ್ಲೇರಿ ಅಂತಲೇ ಹೇಳೋದು. ಹೌದು, ನನಗೆ ತೊಗೊಳ್ಳಿಕ್ಕಿದ್ರೆ ನಾನು ಇದನ್ನೇ ತೊಗೊಳ್ತೇನೆ. ಬೇರೆ ನೋಡಿ ಯಾವುದೆಲ್ಲ ಬಂದಿದೆ ಅಂತ. ಇದೆಂತ SKTR ಎಂತ ಅಂತ ಗೊತ್ತಿಲ್ಲ, ಇದು ಆ್ಯಡೆಡ್ ಮಿನರಲ್ಸ್ ಅಂತೆ, ಎಂತ ಹಾಕ್ತಾರೆ ಮಾರೆ. ಇಲ್ಲಿ ನೋಡಿ, ಕ್ಲಿಯರ್ ಪ್ಯಾಕೆಟ್ ಎಂತೆಲ್ಲ ಉಂಟಾ, ನೀರಿನ ಹೆಸರಲ್ಲಿ ಏನೆಲ್ಲ ಉಂಟು ಮಾರೆ. ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಅಂತೆ ನೀರಿದ್ದು, ಎಂತೆಂತ ಬರ್ತಾ ಉಂಟು ನೋಡಿ. ಇದೆಲ್ಲ ತೊಗೊಳ್ಬೇಡಿ ಮಾರೆ. ನೋಡಿ, ನಿಮಗೆ ಆಪ್ಷನ್ ಇದ್ದರೆ ಬಿಸ್ಲೇರಿಯೇ ಕೇಳಿ, ಬೇರೆ ಎಂತ ಕೂಡ ಬೇಡ. ಇದು ಒಂದೇ ತಗೊಳ್ಳಿ. ಹೌದು, ಎಲ್ಲ ಕಡೆ ಬಿಸ್ಲೇರಿ ಇರುವುದಿಲ್ಲ, ಆದರೆ ಇದ್ದರೆ ಅದನ್ನು ಮಾತ್ರ ತಗೊಳ್ಳಿ. ಅರ್ಜೆಂಟ್ ಇದ್ದರೆ ಆಯಿತು, ಬೇರೆ ಪರವಾಗಿಲ್ಲ ಕಂಪೆನಿದ್ದು, ಇಲ್ಲದಿದ್ದರೆ ಅದೇ. ಓಕೆ, ನೆಕ್ಸ್ಟ್ ಇದು ಬೇಡ, ಇದೆಲ್ಲ ಕಸ ಕಡ್ಡಿಗಳು ಮತ್ತೆ ಎಂತ ಉಂಟ ಇಲ್ಲಿ ಬಂದೆ ಅಲ್ಲ. ಲೇಸ್ ಪ್ಯಾಕೆಟ್, ಇದೆಲ್ಲ ಕಸ ಕಡ್ಡಿಗಳು ನೋಡಿ, ಇದು ಬೇಡ. ಇದು ಕೂಡ ಕಸ ಕಡ್ಡಿಗಳು, ಇದು ಬೇಡ. ಮತ್ತೆ ಎಂತ ಉಂಟು, ಇದು ಟಾಯ್ಲೆಟ್ ಕ್ಲೀನರ್ ಆಯಿತಾ. ಸತ್ಯ ಹೇಳ್ತೇನೆ, ಇದು ಕುಡಿದರೆ ನಿಮ್ಮ ಹೊಟ್ಟೆ ಫಸ್ಟ್ ಕ್ಲೀನ್ ಮಾಡ್ತದೆ, ಮತ್ತು ನಿಮ್ಮ ಟಾಯ್ಲೆಟನ್ನು ಕ್ಲೀನ್ ಮಾಡ್ತದೆ. ಅದು ನಿಮಗೆ ಬಿಟ್ಟದ್ದು ಹೇಗೆ ಉಪಯೋಗಿಸಬೇಕಂತ. ಕಸಕಡ್ಡಿಗಳು ಇಲ್ಲಿ ನೋಡಿ, ಇದು ನಾನು ತೊಗೊಂಡ್ರೆ ಸ್ವೀಟ್, ನಾನು ಹಾಕೋದು ಇರುವೆಗೇನು. ಮತ್ತು ಎಂತ, ಮಕ್ಕಳಿಗೆ ಬೇಕಾದ ಚಾಕ್ಲೇಟ್, ಎಲ್ಲರೂ ಸಂಬಂಧಿಕರು ಚಾಕ್ಲೇಟನ್ನು ತರ್ತಾ ಇರ್ತಾರೆ ಮಕ್ಕಳಿಗೆ ಬೇಕಂತ. ಇನ್ನು ಸ್ಟಾಪ್ ಮಾಡಿ, ಚಾಕ್ಲೇಟ್ ಬಿಸ್ಕಿಟ್ ಎಲ್ಲ ತರುವುದನ್ನು ಸ್ಟಾಪ್ ಮಾಡಿ. ನಾನು ನನ್ನ ಸಂಬಂಧಿಕರಿಗೆ ಹೇಳಿದ್ದೇನೆ,
ನೀವು ಅಪರೂಪಕ್ಕೆ ಮನೆಗೆ ಬರುವಾಗ ಈ ಸ್ನ್ಯಾಕ್ಸ್ ಇದೆಲ್ಲ ತರೋದು ಬೇಡ, ಯಾವುದೆಲ್ಲ ಪ್ಯಾಕೆಟಲ್ಲಿ ಉಂಟು ಅದೆಲ್ಲ ತರೋದು ಬೇಡ. ನೀವು ಫ್ರೂಟ್ಸ್ ತನ್ನಿ. ಫ್ರೂಟ್ಸಲ್ಲಿ ಹೌದು ಕೆಮಿಕಲ್ ಹಾಕ್ತಾರೆ, ಅದೆಲ್ಲ ಗೊತ್ತುಂಟು, ಆದರೆ ಮರದಲ್ಲಿ ಆದದಲ್ವಾ, ಆ ದೃಷ್ಟಿಯಲ್ಲಿ ಹೇಳುದು. ನಾನು ಸೀದಾ ಹೇಳಿದ್ದೆ ಡೈರೆಕ್ಟ್. ಎಂತ ಕೂಡ ಬೇಜಾರಾಗ್ಬೋದು ಬೇಡ. ನಿಮಗೆ ಬೇಜಾರಾದರೆ ನನಗೆ ಅಂದರೆ ಪರವಾಗಿಲ್ಲ, ನಿಮಗೆ ಅರ್ಥ ಆಗ್ತದೆ. ಐಸ್ ಕ್ರೀಮ್ ತಿನ್ನೋದಿಲ್ಲ, ಇದು ಬೇಡ. ನೆಕ್ಸ್ಟ್ ನೋಡಿ, ಹಾಲಿದ್ದು ಒಂದು ಪ್ಯಾಕೆಟಲ್ಲಿ ತೋರಿಸ್ತೇನೆ ನಿಮಗೆ, ತೋರಿಸ್ಲಿಕ್ಕೆ ಉಂಟು. ಹಾಲಲ್ಲಿ ನೀವು ಹಿಂದೆ ಓದಿದರೆ ನೋಡಿ, ಅದರ ಮಿಲ್ಕ್ ಸಾಲಿಡ್ಸ್ ಅಂತ ಹಾಕ್ತಾರೆ. ಮಿಲ್ಕ್ ಸಾಲಿಡ್ಸ್ ಮತ್ತು ಮಿಲ್ಕ್ ಫ್ಯಾಟ್ ಎಂತೆಲ್ಲ ಉಂಟು ಮಾರೆ. ನೋಡಿ, ಇದು ಹಸುವಿನ ಹಾಲು ಅಂತ ಹೇಳ್ತಾರೆ, ಮತ್ತು ಅದರಲ್ಲಿ ಇಂಗ್ರೀಡಿಯೆಂಟ್ಸಲ್ಲಿ ಮಿಲ್ಕ್ ಸಾಲಿಡ್ಸ್ ಅಂತ ಉಂಟು. ಮಿಲ್ಕ್ ಸಾಲಿಡ್ಸ್ ಅಂದರೆ ಎಂತ? ಹಸುವಿನಿಂದ ಮಿಲ್ಕ್ ಸಾಲಿಡ್ ಆಗಿ ಬರ್ತದೆ, ಲಿಕ್ವಿಡ್ ಅಲ್ವಾ, ಮತ್ತು ಸಾಲಿಡ್ ಅಂತ ಯಾಕೆ ಇಂಗ್ರೀಡಿಯೆಂಟ್ಸಲ್ಲಿ ಫಸ್ಟ್ ಬರೆದದ್ದು? ನಾವು ಹಾಲು ಅಂತ ತಗೊಳ್ತೇವೆ, ಆದರೆ ಅದರಲ್ಲಿ ಇರೋದೇ ಬೇರೆ. ಮತ್ತು ಎಂತ ಬೇಕು? ಮತ್ತು ಇದು ಕೂಡ ಫ್ರೋಝನ್ ಐಟಮ್ಸ್, ಇದು ಕೂಡ ತಗೊಳ್ಳೋದಿಲ್ಲ, ಅದರಲ್ಲಿ ಇರೋದೇ ಉಪ್ಪಿನ ಅಂಶ ಮಾರೆ. ನೋಡಿ, ಒಂದು ತೆಗೆದು ತೋರಿಸ್ತೀನಿ. ವೆಜ್ ನಗೆಟ್ಸ್ ನೋಡಿ, ಇದು ಫ್ರೈ ಮಾಡಿದ ಮೇಲೆ ಚೆಂದ ಆಗ್ತದೆ, ಆದರೆ ಹಿಂದೆ ರಿಫೈನ್ಡ್ ಗೋಧಿ ಮೈದಾ ಉಂಟು, ಆ್ಯಂಟಿ ಆಕ್ಸಿಡೆಂಟ್ಸ್, ಪಾಮೋಲೈನ್ ಆಯಿಲ್ ನೋಡಿ, ಪಾಮ್ ಆಯಿಲ್ ಉಂಟು, ಅಯೋಡೈಸ್ಡ್ ಸಾಲ್ಟ್, ಥಿಕ್ನರ್, ಎಂತೆಂತ ಉಂಟಾ? ಬೇಡ, ನನ್ನ ಹೊಟ್ಟೆಗೆ ಹಾಕ್ಲಿಕ್ಕಿಲ್ಲ ಇದನ್ನು. ಥ್ಯಾಂಕ್ ಯು. ಇದನ್ನು ಯಾರು ತಗೊಳ್ತಾರೆ? ಹೌದು, ಮಕ್ಕಳಿಗೆ ಖುಷಿ ಆಗ್ತದೆ ಗೊತ್ತುಂಟು, ಆದರೆ ಮಕ್ಕಳಿಗೆ ಕಲಿಸಿದವರು ಯಾರು? ನೀವು ಕಲಿಸಿದ್ರಿಂದ ಇಷ್ಟೆಲ್ಲ ಆಗೋದಲ್ವಾ, ಇಲ್ಲದ್ರೆ ಆಗ್ತದೆ? ಮಕ್ಕಳದ್ದು ಆರೋಗ್ಯ ಹಾಳಾಗೋದು ಫಸ್ಟ್ ಪೋಷಕರಿಂದಲೇ. ಇದು ತಗೊಳ್ತೇನೆ, ಬ್ರೊಕೊಲಿ, ಯಾಕಂದರೆ ಇದು ಅಪರೂಪ ಸಿಗೋದು, ತುಂಬ ಅಂಗಡಿಗಳಲ್ಲಿ ಇಲ್ಲ. ಇದಾದರೆ ಓಕೆ. ಯಾವುದು ನಿಮ್ಮ ಲೋಕಲ್ ಅಂಗಡಿಗಳಲ್ಲಿ ಸಿಗೋದಿಲ್ಲ ಅದನ್ನು ಸೂಪರ್ ಮಾರ್ಕೆಟಲ್ಲಿ ತಗೊಳ್ಳಿಕ್ಕೆ ಹೋಗಿ, ಆಯಿತಾ? ಇದೆಲ್ಲ ಲೋಕಲ್ ಅಂಗಡಿಗಳು ಇಡುವುದಿಲ್ಲ, ಯಾಕಂದರೆ ಫಸ್ಟ್ ಇದು ಕಾಸ್ಟ್ಲಿ, ಇನ್ನೊಂದೇನೆಂದರೆ ಹೌದು ಅದು ಕಾಸ್ಟ್ಲಿಯೇ. ಜನರಿಗೆ ಅಷ್ಟು ತಿಳುವಳಿಕೆ ಅಂದರೆ ಬ್ರೊಕೊಲಿದ್ದು ಅಷ್ಟು ಜನರಿಗೆ ಇದಿಲ್ಲ, ಡೈಲಿ ಉಪಯೋಗಿಸುವ ತರಕಾರಿ ಅಲ್ಲ, ಇದು ಆಗಾಗ ಮಾಡುವ ತರಕಾರಿಗಳಲ್ಲಿ ಒಂದಲ್ವ, ಅದಕ್ಕೆ ಅದು ಹೌದು ಸೂಪರ್ ಮಾರ್ಕೆಟಲ್ಲಿ ಅದನ್ನು ತಗೊಳ್ತೇನೆ. ಇದು ಬೇಡ, ಅದು ಬಾಂಬು, ಅದು ಕೆಮಿಕಲಲ್ಲಿ ಮಾಡಿದ, ಅದು ಬೇಡ. ಇದು ನೋಡಿ ಮಾರೆ, ಇಷ್ಟು ದೊಡ್ಡದು ಬೇಕಾ? ಇಷ್ಟು ದೊಡ್ಡದು, ಇದು ಯಾವ ಬಾವಿಯಿಂದ ಹೊರಗೆ ತಂದದ್ದು ಮಾರೆ? ಇಷ್ಟು ದೊಡ್ಡದು ಬೀಟ್ರೂಟ್ ಆಗ್ತದ? ಬೇಡ. ಬೇರೆ ಅಂತ ಪಪ್ಪಾಯ ಕೂಡ ಬೇಡ. ಪಪ್ಪಾಯ ನಾನೊಂದು ತೋರಿಸ್ತೇನೆ ನಿಮಗೆ, ಒಂದು ಬೆಸ್ಟ್ ಪಪ್ಪಾಯ ಹೇಗೆ ಕಾಣ್ತದೆ ಅಂತ ನಾನು ಕಟ್ ಮಾಡಿ ತೋರಿಸ್ತೇನೆ. ನಾನೊಂದು ಲೋಕಲ್ ಅಂಗಡಿಯಲ್ಲಿ ಪಪ್ಪಾಯ ತಗೊಂಡು ನನಗೆ ಇಷ್ಟವಾದದ್ದು ಯಾವುದಂತ ಹೇಳ್ತೇನೆ, ಚೆಕ್ಔಟ್ ಮಾಡುವನ ಅಂತ. ಬೇರೆ ಉಂಟು, ವಾಟರ್ ಮೆಲನ್ ಉಂಟು, ಅದು ಇಲ್ಲಿದ್ದು ಬೇಡ. ಇಲ್ಲಿದ್ದು ವಾಟರ್ ಮೆಲನ್ ತುಂಬ ದೊಡ್ಡದು ಉಂಟು. ಇದೆಂತ ಮಾರೆ, ಇದು ವಾಟರ್ ಮೆಲನ್ ಎಂತ ಮಾರೆ, ಇದು ಅದು ಆಗುವ ಕೆಲಸ ಅಲ್ಲ, ಎಷ್ಟು ದೊಡ್ಡದು ಮಾರೆ. ನಾನು ಸೀದಾ ನಮ್ಮ ಫ್ರೂಟ್ಸ್ ಇದ್ದ ಅಂಗಡಿಗೆ ಹೋಗಿ ಫ್ರೂಟ್ಸ್ ತಗೊಳ್ತೇನೆ, ಸಾಕಂತ ಇಷ್ಟು. ಬೇಡ. ತಿನ್ನಲಿಕ್ಕೆ ಪಾನಿಪುರಿ ಎಂತೆಲ್ಲ ಬೇಕು ಹೊರಗಡೆ ಉಂಟಾಯ್ತಾ, ಆದರೆ ನಿಮಗೆ ಅಷ್ಟು ಹಸಿವಾದರೆ ತಗೊಳ್ಳಿ, ಇಲ್ಲದ್ರೆ ತಗೊಳ್ಬೇಡಿ. ಯಾಕಂದರೆ ಆರೋಗ್ಯ ದೃಷ್ಟಿಯಲ್ಲಿ ಬೆಸ್ಟ್ ಇದಾದರೆ ಪರವಾಗಿಲ್ಲ. ಎಷ್ಟು ಬೇಕು ಅಷ್ಟು ಕುಡಿಯೋದು ಬೇಡ, ಲಿಮಿಟಲ್ಲಿ ಇರಲಿ. ಆಯಿತು, ಇವತ್ತು ಶಾಪಿಂಗ್ ಚಿಕ್ಕದು ಇದರಲ್ಲಿ ಮಾಡಿದ್ದು, ಅಂದರೆ ದೊಡ್ಡದು ಮಾಡಲಿಕ್ಕೆ ಇರಲಿಲ್ಲ. ದೊಡ್ಡದು ನಾನು ನೆಕ್ಸ್ಟ್ ಮಾಡ್ತೇನೆ, ಅಂದರೆ ಒಂದು ದೊಡ್ಡದು ಪಟ್ಟಿಯೇ ಮಾಡಿ ಎಂತೆಲ್ಲ ಸಾಮಗ್ರಿಗಳು ಬೇಕಂತ ಮಾಡಿಯೇ ಸೂಪರ್ ಮಾರ್ಕೆಟಿಗೆ ಹೋಗ್ತೇನೆ. ಇಲ್ಲಿಯವರೆಗೆ ನಾನು ಮಾಡಲಿಲ್ಲ ಹೀಗೆ ವಿಡಿಯೋ, ಇವತ್ತು ಮಾಡಿ ಕಲಿತೆ ಏನೆಲ್ಲ ಮಾಡ್ಬೋದು ನೆಕ್ಸ್ಟ್ ಟೈಮ್ ಅಂತ. ನೋಡಿ, ಅದೇ ಸ್ಟಾರ್ಟಿಂಗ್ ಮಾಡುವಾಗ ತಪ್ಪಾಗ್ತದೆ, ಅದು ಗೊತ್ತುಂಟು, ಆದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಅದೊಂದು ಲೆವೆಲ್ ಮೇಲೆ ಹೋಗ್ತೀರಿ, ತಪ್ಪುಗಳನ್ನು ಏನು ಮಾಡಬಾರ್ದಂತ. ನೋಡಿ, ಅದಕ್ಕೇನೆ ಹೇಳುದು, ನಿಮಗೆ ಎಂತ ಇಚ್ಛೆ ಉಂಟು ಮಾಡಲಿಕ್ಕೆ ಅದು ಫಸ್ಟ್ ಮಾಡಿ, ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಹೇಳುವವರು ಕೇಳುವವರು ಏನೇ ಇರಲಿ, ಎಷ್ಟೇ ಇರಲಿ, ನಿಮ್ಮ ಮನಸ್ಸು ಕೇಳ್ತಾ ಉಂಟಾ ಮಾಡಲಿಕ್ಕೆ, ಹಾಗಾದರೆ ಮಾಡಿ. ಮತ್ತೆ ನೋಡುವ. ತಲೆ ನಿಮ್ಮ ಮೆದುಳು ಹೇಳ್ತಾರೆ, ಅಯ್ಯೋ ಅವರು ನೋಡ್ತಾ ಇದ್ದಾರೆ ಮಾರೆ, ನೀನು ವೀಡಿಯೋ ಮಾಡ್ತಾ ಇದ್ದಿ, ಮತ್ತು ಅವರೇನೇನೋ ಹೇಳ್ತಾರೆ ಹಾಗೆ ಅಂತ ಅದು ತಲೆ ಹೇಳ್ತದೆ, ಅದು ಅದರದ್ದು ಕೆಲಸ ಹಾಗೇನೆ, ಆಯಿತಾ? ಆದರೆ ನಿಮ್ಮ ಮನಸ್ಸು ಎಂತ ಹೇಳ್ತಾ ಉಂಟು ಅದನ್ನು ಫಸ್ಟ್ಗೆ ಹೇಳಿ, ಆಯಿತಾ? ಇರಲಿ, ಸಾಕು. ಇವತ್ತಿನ ವಿಡಿಯೋ ತುಂಬ ಒಳ್ಳೆಯದಿತ್ತು, ನನಗೆ ಗಮ್ಮತ್ತಾಯಿತು, ನನಗೆ ಖುಷಿ ಆಯಿತು. ಇದು ಫಸ್ಟ್ ವಿಡಿಯೋ ಆದ ಕಾರಣ ಒಳ್ಳೆಯದು ಮಾಡಿದೆ. ಇನ್ನೂ ಒಳ್ಳೆಯದು ನೆಕ್ಸ್ಟ್ ಮಾಡ್ತೀನಿ ಅಂತ ನನಗೆ ಗೊತ್ತುಂಟು. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.